ವೆಲ್ಕಮ್ ಟು ಅಶ್ವಿನಿ ಕನಸು ವ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬಂದು ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂದರೆ ಹೆಲ್ತ್ ಟಿಪ್ಸ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡು ಹಾಗೆ ನನ್ನ ವೀಡಿಯೋನ ವಾಚ್ ಮಾಡಿ. ಫ್ರೆಂಡ್ಸ್, ನಾವು ಊಟ ಕಡಿಮೆ ಮಾಡಿದ್ರೂ ಯಾಕೆ ದಪ್ಪ ಆಗ್ತಾ ಇರ್ತೀವಿ ಅಂತ, ಯಾಕಂದರೆ ತುಂಬ ಜನ ಡಯಟ್ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ, ಡಯಟ್ ಫಾಲೋ ಮಾಡ್ತಾ ಇರ್ತೀವಿ, ಊಟನ ಕಡಿಮೆ ಮಾಡ್ತಾ ಇರ್ತೀವಿ. ಆದಷ್ಟು ನಾವು ಏನಾಗುತ್ತೋ ಅಂತ ಹೆಲ್ತಿ ಫುಡ್ ತೊಗೋತಾ ಇರ್ತೀವಿ. ಆದರೆ ಏನಕ್ಕೆ ನಾವು ಎಷ್ಟೇ ಕಡಿಮೆ ಆಹಾರ ತಿಂದರೂ ದಪ್ಪ ಆಗ್ತಾ ಇರ್ತೀವಿ, ಊಟ ಬಿಡ್ತೀವಿ, ಆಮೇಲೆ ಟೈಮಿಗೆ ಊಟ ಮಾಡಿದಂತೆ ನಾವು ಎಷ್ಟೇ ಏನೇ ಮಾಡಿದ್ರೂ ದಪ್ಪ ಆಗ್ತಾ ಇರ್ತೀವಿ. ಅಂದರೆ ಎಲ್ಲ ಕೆಲವರಿಂದ ಗ್ಯಾಸ್ಟ್ರಿಕ್ ಆಗ್ತಾ ಇರ್ತದೆ, ಊಟ ಬಿಟ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ ಅಲ್ವಾ? ಅದಕ್ಕೆ ಕಾರಣ ಏನು ಅಂದರೆ, ನಾವು ಊಟ ಬಿಟ್ಟ ತಕ್ಷಣ, ಊಟ ಕಡಿಮೆ ಮಾಡಿದ ತಕ್ಷಣ ನಾವು ಸಣ್ಣ ಆಗ್ತೀವಿ ಅನ್ನೋದು ಭ್ರಮೆ ಫ್ರೆಂಡ್ಸು. ಯಾಕಂದರೆ ನಾವು ಮಾಡುವಂಥ ತುಂಬ ಮಿಸ್ಟೇಕ್ಗಳಿಂದನೇ ನಾವು ದಪ್ಪ ಆಗ್ತಾನೆ ಹೊರತು ನಾವು ಏನೇ ಡಯಟ್ ಮಾಡಿದ್ರೂ ನಾವು ಸಣ್ಣ ಆಗೋಕ್ಕೆ ಚಾನ್ಸೇ ಇಲ್ಲ. ಕಾರಣ ಯಾವ್ಯಾವು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಬಂದು ನಾವು ಸರಿಯಾಗಿ ನಿದ್ದೆ ಮಾಡದಿರುವಂಥದ್ದು. ಮೇನ್ ಏನಪ್ಪ ಅಂದರೆ ನಮ್ಮ ಆರೋಗ್ಯ ಅಧ್ವಾನ ಆಗೋಕ್ಕೆ ಮೊದಲು ಕಾರಣವೇ ನಿದ್ದೆ ಮಾಡಬೇಕು ಫ್ರೆಂಡ್ಸ್. ಟೈಮ್ ಕರೆಕ್ಟಾಗಿ ಆನ್ ಟೈಮ್ ಮಲಗಬೇಕು, ಆನ್ ಟೈಮ್ಗೆ ಎದ್ದೇಳಬೇಕು. ಎಷ್ಟೇ ನಾವು ನಿದ್ದೆ ಬರೋಲ್ಲ ಅಂದ್ರೂ ನಾವು ನಿದ್ದೆ ಮಾಡೋಷ್ಟು ಟ್ರೈ ಮಾಡಬೇಕು. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿದ್ದೆ ಬರೋಲ್ಲ, ಮತ್ತೆ ನಾವು ಅದನ್ನು ರೂಢಿ ಮಾಡಿಕೊಂಡ್ರೆ ಆನ್ ಟೈಮ್ ನಿದ್ದೆ ಮಾಡಿ 8 ಅವರ್ ನಾವು ನಿದ್ದೆ ಮಾಡಲೇಬೇಕು. ಬೇಗ ಮಲಗಿ ಬೇಗ ಹೇಳೋದ್ರಿಂದನೂ, ಅತಿಯಾಗಿ ಹೆಚ್ಚು ನಿದ್ದೆ ಮಾಡೋದ್ರಿಂದನೂ ನಮ್ಮ ಬಾಡಿಗೆ ಸ್ವಲ್ಪ ಒಳ್ಳೆಯದು. ಹಾಗೆ ನಮ್ಮ ಸಣ್ಣ ಆಗೋಕ್ಕೂ ತುಂಬಾ ಸಹಾಯ ಮಾಡುವಂಥದ್ದು ನಿದ್ದೆ. ನೆಕ್ಸ್ಟ್ ಬಂದು ಫ್ರೆಂಡ್ಸ್, ನಾವು ದಿನವಿಡೀ ಕೂತಲ್ಲೇ ಕೂರೋದು. ನಾವು ಓಡಾಡದಂತೆ ಅತಿ ಹೆಚ್ಚು ಕೂತ್ಕೊಂಡ್ರೂ ನಾವು ಬೇಗನೆ ದಪ್ಪ ಆಗ್ಬಿಡ್ತೀವಿ. ಯಾಕಂದರೆ ನಮ್ಮಲ್ಲಿ ಅಂದರೆ ರಕ್ತ ಚಂಚಲ ಆಗೋದಿಲ್ಲ, ನಾವು ಓಡಾಡೋದಿಲ್ಲ, ಈಗ ಎಲ್ಲ ಕೆಲಸ ಮುಗಿಸ್ಬಿಡುತ್ತೆ, ಕೂತಲ್ಲೇ ಕೂತ್ಕೊಂಡ್ಬಿಡ್ತೀವಿ. ಒಂದು ಜಾಗ ಬಿಟ್ಟು ಅಳ್ಳಾಡೋದಿಲ್ಲ, ಸಂಜೆವರೆಗೂ ಮಾತಾಡೋಕ್ಕೆ ಇರಲ್ಲ, ಟಿ ವಿ ಮೊಬೈಲ್ ಇದರೊಳಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಲ್ಲ, ಹಾಗಾಗಿ ಕೂತಲ್ಲೇ ಕೂತಿರ್ತೀವಿ. ಅತಿಯಾಗಿ ಕೂತಿದ್ರೂ ನಾವು ಬೇಗನೆ ದಪ್ಪ ಆಗ್ಬಿಡ್ತೀವಿ. ಮತ್ತು ಇನ್ನೊಂದು, ಜಾಸ್ತಿ ಟೆನ್ಷನ್ ತಗೊಳ್ಳೋದು. ಮೂರನೇದು, ಟೆನ್ಷನ್ ತಗೊಳ್ಳೋದು ಫ್ರೆಂಡ್ಸ್. ನಾವು ಅತಿ ಟೆನ್ಷನ್ ತಗೊಂಡು ನಾವು ಊಟ ಬಿಡ್ತೀವಿ. ಆಮೇಲೆ ಇನ್ನೊಂದು ಏನೇನೋ ಇದಾಗ್ತದೆ, ಅತಿಯಾಗಿ ಯೋಚನೆ ಮಾಡಿ. ಕೆಲವರು ಯೋಚನೆ ಮಾಡಿದ್ರೆ ಸಣ್ಣ ಆಗ್ತಾರೆ, ಕೆಲವರು ಯೋಚನೆ ಮಾಡಿದ್ರೆ ದಪ್ಪ ಆಗ್ಬಿಡ್ತಾರೆ. ಯಾಕಂದರೆ ಯೋಚನೆ ಮಾಡಿಕೊಂಡು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಅತಿ ಒತ್ತಡಗಳನ್ನ ಮನಸ್ಸಿನ ಮೇಲೆ ಬಿದ್ದಾಗ ನಮಗೆ ಬಾಡಿ ಸಹಾಯ ಮಾಡೋದಿಲ್ಲ. ಹಾಗಾಗಿ ಅದರಿಂದಲೂ ದಪ್ಪ ಆಗ್ತೀವಿ. ಮತ್ತು ಹಾಗೆ ಜೀರ್ಣಕ್ರಿಯೆ ಅಂತಂದರೆ ನಮಗೆ ದಿನನಿತ್ಯ ಏನು ನಮ್ಮ ದಿನನಿತ್ಯದ ಕೆಲಸಗಳಾಗಬೇಕಲ್ಲ, ಹಾಗೆ ದಿನನಿತ್ಯದಲ್ಲಿ ಏನು ನಾವು ಇದು ಮಾಡಬೇಕು, ಎಷ್ಟು ನಾವು ಜೀರ್ಣಕ್ರಿಯೆ ಆಗ್ತಾ ಇರುತ್ತೋ ನಮ್ಮ ದೇಹದಲ್ಲಿ ಅಷ್ಟು ನಾವು ಆರೋಗ್ಯವಾಗಿರ್ತೀವಿ. ಹಾಗೆ ನಾವು ಸಣ್ಣ ಆಗೋಕ್ಕೂ ತುಂಬಾ ಸಹಾಯ ಮಾಡುತ್ತೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ಜೀರ್ಣಕ್ರಿಯೆ ಆದಾಗ ಅದು ನೆಗ್ಲೆಕ್ಟ್ ಮಾಡ್ತಾರೆ. ದಯವಿಟ್ಟು ಆ ಒಂದು ನೆಗ್ಲೆಕ್ಟ್ನ ಮಾಡೋಕ್ಕೆ ಹೋಗ್ಬೇಕಂದ್ರೆ, ನಮ್ಮ ದೇಹದಲ್ಲಿ ಯೂರಿಂಗ್ ಆಗಲಿ, ದಿನನಿತ್ಯದ ನಮ್ಮದು ಮೋಷನ್ ಆಗಲಿ ಎಲ್ಲ ನೀಟಾಗಿ ಯಾವಾಗ ಆಗ್ತಾ ಇರುತ್ತೋ ಅಷ್ಟು ನಾವು ಆರೋಗ್ಯವಾಗಿ ಇರ್ತೀವಿ. ಯಾಕಂದರೆ ನಾವು ರಾತ್ರಿ ಊಟ ಮಾಡಿದ ತಕ್ಷಣ ನಮಗೆ ಬೆಳಿಗ್ಗೆ ಅದು ರಿಲೀಫ್ ಆದ್ರೇ ಮಾತ್ರ ನಮ್ಮ ಹೊಟ್ಟೆಯಲ್ಲಿ ಏನೋ ಒಂದು ಕೆಟ್ಟದಿರುತ್ತೆ ಅದೆಲ್ಲ ಹೋಗೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಾವು ದಪ್ಪ ಆಗೋಕ್ಕೆ ಅದು ಒಂದು ಕಾರಣ ಆಗುತ್ತೆ. ಮತ್ತು ಊಟನ ಬಿಟ್ಟು ಊಟ ಮಾಡೋದು, ಅಂದರೆ ಟೈಮಿಂಗ್ಸ್ ಇಲ್ಲ. ಯಾವ ಊಟನ ಬೆಳಿಗ್ಗೆ 10 ಗಂಟೆಗೆ ತಿನ್ನೋದು, ಮಧ್ಯಾಹ್ನದ ಊಟನ 4 ಗಂಟೆಗೆ ತಿನ್ನೋದು, ಸಂಜೆ ಊಟನ 10 ಗಂಟೆನೋ 11 ಗಂಟೆ ಈ ಥರ ತಿನ್ನೋದು. ಊಟದ ವ್ಯವಸ್ಥೆಯಲ್ಲೂ ಅಷ್ಟೇ ಹೆಚ್ಚು ಕಡಿಮೆ ಆದ್ರೂ ನಾವು ದಪ್ಪ ಆಗ್ತೀವಿ. ಆನ್ ಟೈಮ್ ಬೆಳಿಗ್ಗೆ 8 ಗಂಟೆ 8:30 9 ಗಂಟೆ ಒಳಗೆ ನಮ್ಮದು ತಿಂಡಿಯಾಗಿರಬೇಕು. ಮತ್ತು ಮಧ್ಯಾಹ್ನ 1 ಗಂಟೆಗೆ ಊಟ, ಸಾಯಂಕಾಲ 8 ಗಂಟೆ 8:30 ಒಳಗೆ ಊಟ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಇದಾಗುತ್ತೆ. ಯಾಕಂದರೆ ಡಾಕ್ಟ್ರ್ ಸೊಲ್ಯೂಷನ್ನು ಅದೇ ಇರುತ್ತೆ, ಆನ್ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ಕೊಂಡಿದ್ರೆ. ಯಾಕಂದರೆ ನಾವು ಮಲಗೋ ಮುಂಚೆ 2 1 ಅವರ್ ಮುಂಚೆ ನಾವು ಊಟ ಆಗಿ ಸ್ವಲ್ಪ ವಾಕ್ ಮಾಡಿ ಕೆಲಸ ಎಲ್ಲ ಮುಗಿಸೋ ಅಷ್ಟರೊಳಗೆ ಕರೆಕ್ಟ್ ಟೈಮ್ ಆಗಿರುತ್ತೆ, ಜೀರ್ಣಕ್ರಿಯೆನೂ ಆಗುತ್ತೆ, ಮತ್ತು ನಾವು ಊಟ ಮಾಡಿದ್ದು ಜೀರ್ಣ ಆಗುತ್ತೆ. ಹಾಗಾಗಿ ಅಂದರೆ ಊಟನ ಟೈಮಿಗೆ ಊಟ ಮಾಡೋದ್ರಿಂದ, ಯಾವುದಾದ್ರೂ ಟೈಮಿಗೆ ಅಂದರೆ ಅತಿ ಎಷ್ಟು ಗ್ಯಾಸ್ಟ್ರಿಕ್ ತುಂಬಿಕೊಂಡ್ರೂ ಊಟದಿಂದ ಏರುಪೇರು ಆಗೋವಂಥ ಸಾಧ್ಯತೆ ತುಂಬ ಇರುತ್ತೆ. ನೆಕ್ಸ್ಟ್ ಬಂದು
ಕೆಲವರು ಉಪವಾಸ ಬೆಳಿಗ್ಗೆ ತಿನ್ನಲ್ಲ, ಡಯಟ್ ಅಂದ್ಕೊಂಡು ಬೆಳಿಗ್ಗೆ ತಿಂತಾರೆ, ಮತ್ತು ಹಾಗೆ ಮಧ್ಯಾಹ್ನ ಒಂದು ಭರ್ಜರಿ ಊಟ ಮಾಡ್ತಾರೆ, ಸಾಯಂಕಾಲ ಊಟ ಮಾಡಿಬಿಡ್ತಾರೆ. ಮಧ್ಯಾಹ್ನ ಊಟ ಬಿಟ್ಬಿಟ್ಟ ತಕ್ಷಣ ನೀವು ಬೆಳಿಗ್ಗೆ ತಿಂಡಿ ಬ್ರೇಕ್ಫಾಸ್ಟು ಬಿಟ್ಟ ತಕ್ಷಣ ಸಣ್ಣ ಆಗೋದಿಲ್ಲ. ಕೆಲವರು ಅದೊಂದು ಮೈಂಡ್ ಸೆಟ್ಟಿಗೆ ತೊಗೊಂಡ್ಬಿಟ್ಟಿದ್ದಾರೆ, ಏನು ಅಂತಂದರೆ ಬೆಳಿಗ್ಗೆ ತಿಂಡಿ ಬಿಟ್ಬಿಡೋದು, ಮಧ್ಯಾಹ್ನ ಊಟ ಮಾಡ್ಕೊಂಬಿಡೋದು, ಸಾಯಂಕಾಲ ಏನೋ ಒಂಚೂರು ತಿಂದ್ಬಿಡೋದು ಅಂತ ಈ ಥರ ಮಾಡ್ತಾರೆ. ಫ್ರೆಂಡ್ಸ್, ನೀವೆಷ್ಟು ಈಗ ಏನಾಯ್ತು ಅಂದರೆ ಬೆಳಿಗ್ಗೆ ನೀವು ಹೊಟ್ಟೆ ಹಸಿವಾಗಿರ್ತೀರ, ನೆಕ್ಸ್ಟು ಮಧ್ಯಾಹ್ನ ಅದ್ರ ತಗ ಡಬ್ಬಲ್ ಊಟ ಮಾಡ್ತೀರ. ಅವಾಗ ಎಲ್ಲಿ ನೀವು ಸಣ್ಣ ಆಗೋಕ್ಕೆ ಸಾಧ್ಯ? ಇನ್ನಷ್ಟು ದಪ್ಪ ಆಗ್ತೀರ. ಯಾಕಂದರೆ ಮಧ್ಯಾಹ್ನದ ಊಟನೂ ಸೇರಿಸಿ ಬೆಳಗ್ಗೆ ಊಟನೂ ಸೇರಿಸಿ ಮಧ್ಯಾಹ್ನ ಊಟ ಮಾಡಿರ್ತೀರಲ್ವ, ಮತ್ತು ಸಾಯಂಕಾಲನೂ ಅದೇ ಊಟ ಮಾಡಿರ್ತೀರಲ್ವ. ಹಾಗಾಗಿ ಊಟ ಬಿಡೋಕ್ಕೆ ಹೋಗಬೇಡಿ. ಟೈಮ್ ಎಷ್ಟಾಗುತ್ತೋ ಅಷ್ಟನ್ನ ಊಟ ಮಾಡ್ಕೊಳ್ತಾ ಬನ್ನಿ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಒಂದೇ ಸಮ ತಿನ್ನೋಕ್ಕಾಗದಾದ್ರು ಬೆಳಿಗ್ಗೆ ಒಂದು 2 ಚಪಾತಿ ತಿನ್ನಿ, 2 ದೋಸೆ ತಿನ್ನಿ, ಒಂದು 11 ಗಂಟೆಗೆ ಏನಾದರೂ ಸ್ವಲ್ಪ ಲೈಟಾಗಿ ತಿನ್ನಿ, ಮತ್ತು ಮಧ್ಯಾಹ್ನ ಲೈಟಾಗಿ ಊಟ ಮಾಡಿ, ಸಂಜೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಳ್ಳಿ. ಅದರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಹಾಗೆ ನೀವು ಸಣ್ಣ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಹಂಗೆ ಅಂದ್ಕೊಂಡು ಕೆಲವರು ಏನು ಮಾಡಿಬಿಡ್ತಾರೆ ಅಂದರೆ ಊಟದ್ದು ಒಂದು ಇಟ್ಕೊಂಡಿಲ್ಲ, ಲೀಸ್ಟ್ ಇಟ್ಕೊಂಡಿಲ್ಲ, ಹೇಗೆ ಬೇಕಾಗಿ ಊಟ ಮಾಡ್ತಾರೆ. ಆಮೇಲೆ ದಪ್ಪ ಆಗ್ತಾಯಿದ್ವಿ ಅಂತ ಅವರೇ ಕೊರಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಪುನಃ ನಾವು ದಪ್ಪ ಆಗೋಕ್ಕೆ ಕಾರಣ ಏನು ಅಂದರೆ ಪಿ ಸಿ ಓ ಡಿ ಥೈರಾಯ್ಡ್ ಇದ್ರಂತೂ ನಾವು ದಪ್ಪ. ಕೆಲವರು ಸಣ್ಣ ಆಗ್ತಾರೆ, ಪಿ ಸಿ ಓ ಡಿ ಥೈರಾಯ್ಡ್ ಇದ್ದರೆ ಕೆಲವರು ಸಣ್ಣ ಆಗ್ತಾರೆ, ಕೆಲವರು ದಪ್ಪ ಆಗ್ತಾರೆ. ಯಾಕಂದರೆ ಬಾಡಿಗೆ ಯಾವ ಥರ ಇರೋದು ಗೊತ್ತಿಲ್ಲ. ಕೆಲವರು ದಪ್ಪ ಆಗೋಕ್ಕೆ ದಪ್ಪ ಅಂದರೆ ಹೆವಿ ದಪ್ಪ ಆಗಿಬಿಡ್ತಾರೆ, ಇದು ಥೈರಾಯ್ಡ್ ಇದ್ರಂತೂ. ಕೆಲವರು ಸಣ್ಣ ಆಗ್ತಾರೆ. ನೆಕ್ಸ್ಟು, ಯಾಕಂದರೆ ಅದು ಹಾರ್ಮೋನಿಯಂ ಸಮಸ್ಯೆಯಿಂದ ಕೆಲವ್ರಿಗೆ ಒಬ್ಬೊಬ್ರಿಗೂ ಒಂದೊಂದು ಥರ ಬಾಡಿಗೆ ಅದಾಗುತ್ತೆ. ಮತ್ತು ನಮ್ಮದು ದಿನನಿತ್ಯ ಫ್ರೆಂಡ್ಸ್ ವ್ಯಾಯಾಮ ಕಂಪಲ್ಸರಿ ಇರಬೇಕು. ನಿಮಗೆ ಹೊರಗಡೆ ಹೋಗಿ ವಾಕ್ ಮಾಡೋಕ್ಕಾಗಲಿಲ್ವಾ, ಮನೆಯಲ್ಲೇ ಓಡಾಡ್ಕೊಂಡು ಕೆಲಸ ಮಾಡಿ. ಅಂದರೆ ಕೂತ್ಕೊಂಡು ಕಾಲ ಕಳೆಯೋಕ್ಕಿಂತನೂ ನಾವು ದಿನಕ್ಕೆ ಇಲ್ಲ ಅಂದ್ರೂ ಒಂದು 1/4 ಗಂಟೆ ಓಡಾಡ್ಕೊಂಡಿರ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮೆಟ್ಲ ಮೇಲೆ ಹತ್ತಿ ಇಳಿಯೋದು, ಊಟ ಆದ ತಕ್ಷಣ ಒಂದು 10 ಹೆಜ್ಜೆ ಆ ಕಡೆ ಈ ಕಡೆ ಓಡಾಡೋದು. ಈ ಥರ ಮಾಡಿದ್ವಿ ಅಂದರೆ ನಮಗೆ ದೇಹಕ್ಕೆ ಸ್ವಲ್ಪ ವ್ಯಾಯಾಮ ತುಂಬಾ ಅವಶ್ಯಕತೆ ಇರುತ್ತೆ. ಸ್ವಲ್ಪ ವ್ಯಾಯಾಮ ಮಾಡಿ, ಸ್ವಲ್ಪ ಬೇಗ ಎದ್ದಷ್ಟು ಒಂದು ಇಲ್ಲಿ ಇಷ್ಟಿಷ್ಟು ದೂರ ನಮ್ಮಲ್ಲಿರುವಂಥ ಅಂಗಡಿನೋ ಆ ಕಡೆ ಈ ಕಡೆ ಅಂತ ಇರುತ್ತಲ್ಲ, ಬೆಳಗ್ಗೆ ಎದ್ದು ಒಂದು 5:30 6 ಗಂಟೆಗೆ ಎದ್ದು ಒಂದು ರೌಂಡ್ ವಾಕ್ ಮಾಡಿ. ಖಂಡಿತ ನೀವು ದಪ್ಪ ಆಗ್ತೀವಿ ಅನ್ನೋ ಭ್ರಮೆಯಿಂದ ಈಚೆಗೆ ಬರ್ಬೋದು. ಯಾಕಂದರೆ ಸಣ್ಣ ಆಗೋಕ್ಕೆ ಅದು ಒಂದು ಸಹಾಯ ಆಗುತ್ತೆ. ಯಾಕಂದರೆ ನಮ್ಮ ಬಾಡಿಗೆ ಬೇಕಾಗಿರೋದೆ ಅದು. ಮತ್ತು ಪ್ರೋಟೀನ್ ಆಹಾರಗಳನ್ನ ತಗೊಳ್ದಂತೆ ಇರುವುದು. ಯಾಕಂದರೆ ನಮ್ಮ ಬಾಡಿಗೆ ಯಾವುದೇ ಬೇಕು, ಕಡಲೆಕಾಳು, ಬಟಾಣಿ ಇಂಥದ್ದೆಲ್ಲ ಗ್ಯಾಸ್ಟ್ರಿಕ್ ಅಂತೆಲ್ಲ ಬಿಟ್ಬಿಡ್ತಾರೆ. ಆಲೂಗಡ್ಡೆ ಮತ್ತು ಬಟಾಣಿ, ಹೆಸ್ರು ಕಾಳು, ತಡ್ನಿಕಾಳು, ಹುರುಳಿಕಾಳು, ಬೇಳೆ, ಕಾಳು ಕಡ್ಡಿಗಳನ್ನ ಜಾಸ್ತಿ ತಿನ್ನಿ. ತುಂಬಾ ತರಕಾರಿ, ಸೊಪ್ಪು ಮತ್ತು ನಮಗೆ ದೇಹಕ್ಕೆ ಏನೇನು ಬೇಕು ಸ್ವಲ್ಪ ಊಟ ಜಾಸ್ತಿ ಆಗುತ್ತೆ. ರೈಸ್ ಕಡಿಮೆ ಮಾಡಿಕೊಂಡು ಮುದ್ದೆ, ಚಪಾತಿ, ಸೊಪ್ಪಿನ ಪಲ್ಯ, ಕಾಳಿನ ಪಲ್ಯ ಈ ಥರ ನಾವು ಊಟದ ಜೊತೆಗೆ ಸಲಾಡ್ಗಳು, ಸೌತೆಕಾಯಿ, ಕ್ಯಾರೆಟು ಈ ಥರ ಯಾವ ತರಕಾರಿ ಇರುತ್ತೆ ಅದನ್ನು ನಾವು ಊಟದ ಜೊತೆಗೆ ಸೇರಿಸ್ಕೊಂಡು ಹೋಗ್ತಾಯಿದ್ರು. ಅಂದರೆ ಲೈಟಾಗಿ ಸ್ವಲ್ಪ ಊಟ ಲೈಟಾಗಿ ತೊಗೊಂಡು ಅದ್ರ ಜೊತೆಗೆ ಜಾಸ್ತಿ ತರಕಾರಿ, ಹಣ್ಣು, ಸೊಪ್ಪು, ಕಾಳು ಕಡ್ಡಿ ತಿನ್ನೋದ್ರಿಂದ ನಮಗೆ ಸಣ್ಣ ಆಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಹೆಂಗೆ ಬೇಕಂಗೆ ಆಹಾರಗಳನ್ನ ಸೇವನೆ ಮಾಡೋದ್ರಿಂದನೂ ನಾವು ದಪ್ಪ ಆಗ್ತೀವಿ. ಫ್ರೆಂಡ್ಸ್, ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಹೇಳ್ದಂಗೆ ಆಹಾರ ಪದ್ಧತಿಗಳಲ್ಲಿ ಒಂದಷ್ಟು ನಾವು ಚೇಂಜ್ ಮಾಡಿಕೊಟ್ರೆ ಖಂಡಿತ ಒಳ್ಳೆಯದಾಗ್ತದೆ. ಯಾಕಂದರೆ ನಿದ್ದೆ ಮಾಡೋದ್ರಿಂದ, ಟೆನ್ಷನ್ ತೊಗೊಳ್ದಂತೆ ಸೈಡಲ್ಲಿ ಇರೋದ್ರಿಂದ, ಜೀರ್ಣಕ್ರಿಯೆ ಆಗೋದ್ರಿಂದ, ಊಟ ಬಿಡೋದ್ರಿಂದ, ಮತ್ತು ಹಾಗೆ ಪಿ ಸಿ ಓ ಡಿ ಇದರಿಂದ, ಮತ್ತು ವ್ಯಾಯಾಮ ಮಾಡದೇ ಇರೋವಂಥದ್ದಿಂದ, ಟೈಮ್ ಬಿಟ್ಟು ಟೈಮ್ಗೆ ಊಟ ಮಾಡದೇ ಇರೋದ್ರಿಂದ, ಪ್ರೋಟೀನ್ ಆಹಾರ ತೊಗೊಳ್ದೇ ಇರೋವಂಥದ್ದಿಂದ, ಹಾಗಾಗಿ ಇಂಥವುಗಳಿಂದ ನಮ್ಮ ದೇಹ ಬೇಗ ದಪ್ಪ ಆಗೋಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ನಾವು ಆದಷ್ಟು ಎಲ್ಲನೂ ಅವಾಯ್ಡ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಚೇಂಜಸ್ ಆದರೆ ನಮ್ಮ ಬಾಡಿ ಕಂಫರ್ಟಬಲ್ ಆಗಿರುತ್ತೆ, ಸಣ್ಣ ಆಗೋಕ್ಕೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಹೇಳಿದೆ ದಯವಿಟ್ಟು ಕ್ಷಮಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ.